ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಚೌತಿ, ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರಕ್ಕೆ ಶುಕ್ರನೋ, ನಿಮಗೆ ಶುಕ್ರನ ಬಲ ಗೊತ್ತಿದೆ ಏನು ಅಂತ, ಏನೆಲ್ಲ ಕೊಡ್ತಾನೆ ಅಂತ. ಯಾರಾದರೂ ನನಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅನ್ನೋರೆಲ್ಲ ಏನು ಮಾಡಬೇಕು ಗೊತ್ತಾ? ಇವತ್ತು ಶುಕ್ರನಿಗೆ ಸಂಬಂಧಪಟ್ಟ ಅಷ್ಟೋತ್ತರವನ್ನು ಓದ್ಕೊಳ್ಳಿ. ಶುಕ್ರನ ಕವಚ ನಾನೇ ಹೇಳಿದ್ದೇನೆ, ಅದನ್ನು ಕೇಳಿಸ್ಕೊಳ್ಳಿ. ಇನ್ನು ಶುಕ್ರನಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ವ್ಯಾಸೋಚ್ಚಿಷ್ಟ ಜಗತ್ಸರ್ವ, ವ್ಯಾಸನೇ ರಚನೆ ಮಾಡಿರ್ತಕ್ಕಂತಹದ್ದು ಹೇಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರನ ಮಂತ್ರವನ್ನು ಹೇಳಿಕೊಳ್ತಾ, ಇನ್ನು ಆ ಪೂರ್ವಾಷಾಢ ನಕ್ಷತ್ರಕ್ಕೂ ಪ್ಲಸ್ ಈ ದಿನಕ್ಕೂ ಸಂಬಂಧಪಟ್ಟ 1, 2, 3, 4 ಪಾದಗಳಿಗೂ ಸಂಬಂಧಪಟ್ಟ 4 ಶ್ಲೋಕಗಳನ್ನು ಕೂಡ ನೀವು ಹೇಳ್ತೀನಿ ಅಂತಂದರೆ ಏನು ಗೊತ್ತಾ? ಇದು ಯಾರೋ ಒಬ್ಬ ಮೊನ್ನೆ ಮಹಾನುಭಾವ ಬಂದು, ಗುರುಗಳೇ ಈ ಮಿನಿಸ್ಟ್ರು ಇನ್ನೇ ನನ್ನ ಫೈಲ್ ತಗೊಂಡ, ಚೆಕ್ ಬುಕ್ ತಗೊಂಡ, ಸಡನ್ನಾಗಿ ಕಾಲ್ ಬಂತು, ಸಿಗ್ನೇಚರ್ ಹಾಕಬೇಕು, ಎದ್ದು ಹೊರಟೋದ ಸ್ವಾಮಿ. ಎದ್ದು ಹೊರಟು ಬಿಟ್ಟ. ಅವ ಸಿಗ್ನೇಚರ್ ಹಾಕಿದ್ದಿದ್ರೆ ನನಗೆ 4 ಕೋಟಿ ಬರ್ತಿತ್ತು ಅಂದ. ಅವನಿಗೆ ಟೆಂಡರ್ ಹಣ ಬರಬೇಕಾಗಿತ್ತು, ಮುಗಿದೋಯ್ತು. ಹಾಗೇನಾದ್ರೂ ಆದರೆ ಅಂತಹದ್ದು ಆಗಬಾರದು ಅಂತಂದ್ರೆ ಅದೃಷ್ಟದ ಮೇಲೆ ಅದೃಷ್ಟ ಕರುಣಿಸಬೇಕು ಅಂತಂದ್ರೆ ಶುಕ್ರನಿಗೆ ಸಂಬಂಧಪಟ್ಟ ಈ 4 ಶ್ಲೋಕಗಳನ್ನ ತಾವು ಕೇಳಿಸ್ಕೊಳ್ತೀರಿ. ವಿಶ್ವಮೂರ್ತಿರ್ ಮಹಾಮೂರ್ತಿರ್ ದೀಪ್ತ ಮೂರ್ತಿರ ಮೂರ್ತಿಮಾನ್ ಅನೇಕ ಮೂರ್ತಿರವ್ಯಕ್ತ ಶತಮೂರ್ತಿ ಶತಾನನಃ ಏಕೋ ನೈಕಸ್ಸವಃ ಕಿಂ ವ್ಯತ್ಯತ್ ಪದಮನುತ್ತಮಂ ಲೋಕಬಂಧುರ್ಲೋಕನಾಥೋ ಮಾಧವೋ ಭಕ್ತವತ್ಸಲಃ ಸುವರ್ಣವರ್ಣೋ ಹೇಮಾಂಗೋ ವರಾಂಗಶ್ಚಂದನಾಂಗದಿ ವೀರಃ ಅವಿಷಮಶೂನ್ಯೋ ಘೃತಾಶೀರಚಲಶ್ಚಲಃ ಅಮಾನೇಮಾನದೋ ಮಾನ್ಯೋ ಲೋಕಸ್ವಾಮಿ ತ್ರಿಲಕಧೃತ ಸುಮೇಧಾ ಮೇಧಜೋ ಧನ್ಯ ಸತ್ಯಮೇಧಾಧರಾಧರಃ. ಈ ಶ್ಲೋಕವನ್ನ ನೀವು ಕೇಳಿಸ್ಕೊಳ್ತೀರಪ್ಪ. ಇನ್ನು ಏನು ಬೇಕೋ ಹೇಳ್ತೀನಲ್ಲ, ಒಂದು ಮಾತನ್ನ ಎಚ್ಚರ ಸೇರ್ತೀನಿ. ಬಂದದ್ದು ಬರಲಿ, ಗೋವಿಂದನ ದಯೆ ಬರಲಿ, ಅವ ನಿಮ್ಮನ್ನ ರಕ್ಷಣೆ ಮಾಡ್ತಾನೆ. ಶಿವಂಬುಯ್ಯ.